ಸಿಎಂ ಜೊತೆ ಮೀಟಿಂಗ್ ಮಾಡಿದ್ರಿ. ಹೌದು. ಸಿಎಂ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು, ಏನ್ ಸೂಚನೆ ಕೊಟ್ಟರು? ಈಗ ಸೂಚನೆಗಳೇನಂತ ಹೇಳಿದ್ರೆ ಸಿಎಂ ಅವ್ರಿಗೆ ಎಲ್ಲ ಮಾಹಿತಿಯನ್ನ ಅವರು ಕೇಳಿದ್ರು, ಅವ್ರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದ್ರು, ಮತ್ತು ಏನೇನು ಸಲಹೆಗಳನ್ನ ಮತ್ತು ಅಡ್ವೈಸರಿಗಳನ್ನ ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ. ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು. ಹಾಗೇನೆ ಯಾವುದೇ ಸೌಲಭ್ಯ, ಅದು ICU, ವೆಂಟಿಲೇಟರು, ಆಕ್ಸಿಜನ್ನು ಯಾವುದ್ರೂ ಕೂಡ ಕೊರತೆ ಇರಬಾರ್ದು, ಸಜ್ಜುಗೊಳಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಏನೇನು ಅಗತ್ಯ ಇರುವಂಥ ಔಷಧಿಗಳು ಮತ್ತು ಟೆಸ್ಟಿಂಗ್ ಕಿಟ್ಸು ಅದನ್ನು ಕೂಡ ನೀವು ಅದನ್ನು ಸರಬರಾಜು ಮಾಡಿಕೊಂಡು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಥರ ಒಂದು, ಮತ್ತು ವ್ಯಾಕ್ಸಿನ್ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಕೇಳಿದ್ರು, ಇದರ ಅಗತ್ಯತೆ ಇದೆಯಾ ಇಲ್ವಾ ಅಂತ. ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತಲೇ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ. ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನೇ ತೀರ್ಮಾನ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಬೇಕಾಗ್ತದೆ, ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ. ಸೊ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಗಳು ಬಂದ ನಂತರ ವ್ಯಾಕ್ಸಿನ್ ತಗೊಳ್ಳೋದು ಬೇಕೋ ಬೇಡವೋ ಅದು ಆಮೇಲೆ ತೀರ್ಮಾನ ಆಗುತ್ತೆ. ಈಗ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಎಚ್ಚರಿಕೆಯಿಂದ ಇರುವಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಶಾಲೆಗಳ ಬಗ್ಗೆನೂ ಚರ್ಚೆ ಆಯಿತು. ಶಾಲೆಗಳ ಬಗ್ಗೆ ಈಗ ನಾವು ಒಂದು ನಿರ್ದೇಶನವನ್ನ ನೀಡಲಿದ್ದೇವೆ. ಏನಂತ ಹೇಳಿದ್ರೆ, ಶಾಲೆಯ ಮಕ್ಕಳು ಅವ್ರಿಗೆ ಕಫ, ಜ್ವರ ಈ ಥರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನು ಶಾಲೆಗಳಿಗೆ ಕಳಿಸ್ಬೇಡಿ. ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸ್ಬೇಡಿ, ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಬಿಡ್ಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದನ್ನ ನಾವು ನಿರ್ದೇಶನ ನೀಡಲಿದ್ದೇವೆ. ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂಥದ್ದು, ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲ್ ಅನ್ನು ನಾವು ಈಗ ಅನುಸರಿಸ್ತೀವಿ. ಏನಂತ ಹೇಳಿದ್ರೆ, ಸಾರಿ ಕೇಸಸ್ ಅವ್ರಿಗೆ, ಅಂದರೆ ಯಾರಿಗೆ ಬಹಳ ತೀವ್ರವಾದಂಥ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ. ಮತ್ತು ಬಾಣಂತಿಯರು, ಮಕ್ಕಳು, ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರ್ತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರುಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗ್ಬೇಕಾಗ್ತದೆ ಹೊರಗಡೆ ಹೋದಾಗ. ಅದು ಆ ಒಂದು ತೀರ್ಮಾನವನ್ನು ಕೂಡ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಉಳಿದಿರ್ತಕ್ಕಂಥದ್ದು ಟೆಸ್ಟಿಂಗ್ ಅನ್ನು ನಾವು ಎಲ್ಲೆಲ್ಲಿ ಅಗತ್ಯ ಇದೆ ಅದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ವ್ಯಾಕ್ಸಿನಾ ಇಲ್ಲ, ವ್ಯಾಕ್ಸಿನ್ ಇನ್ನೂ ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದಕ್ಕೆ ನಾವು ಕೇಂದ್ರದ ಒಂದು ಅಭಿಪ್ರಾಯ ತಗೊಂಡೇ ಕೊಡಬೇಕಾಗ್ತದೆ. ಯಾವ ಥರ ವ್ಯಾಕ್ಸಿನು ಏನು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲಿಂದ ಖರೀದಿ ಮಾಡಬೇಕು, ಯಾವ ಕಂಪನಿಯಿಂದ ಖರೀದಿ ಮಾಡಬೇಕು, ಯಾಕಂದರೆ ಅದು ಒಂದೊಂದು ರಾಜ್ಯ ಒಂದೊಂದು ಥರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಮುಖ್ಯಮಂತ್ರಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ನೀವು ಪ್ರತಿದಿನ ನೀವು ಇದರ ಬಗ್ಗೆ ಗಮನ ಇಟ್ಕೊಂಡಿರಿ, ಕೇಂದ್ರ ಜೊತೆ ಮಾತನಾಡಿ, ಆ ಥರ ಸನ್ನಿವೇಶ ಬಂದರೆ ಏನು ಮಾಡಬೇಕು ಅಂತ ನೀವು ಕೇಂದ್ರ ಜೊತೆ ಚರ್ಚೆ ಮಾಡಿ ಮತ್ತೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ವ್ಯಾಕ್ಸಿನ್ ಕೊಡುವ ಬಗ್ಗೆ. ಆಮೇಲೆ ಮುಂದಿನ ಒಂದು 3-4 ದಿವಸ ಆದ ನಂತರ ಮತ್ತೊಮ್ಮೆ ನನಗೆ ಸಲಹೆಗಳು ಕೊಡಿ, ಏನಾಗಿದೆ, ಏನು ಮಾಡಬೇಕು ಅಂತ ಏನಾದರೂ ನಿಮ್ಮ ಅಭಿಪ್ರಾಯ ಇದೆ ಮತ್ತೆ ನನಗೆ ಕೊಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಮತ್ತು ತಾಂತ್ರಿಕ ಸಮಿತಿ ಆವಾಗವಾಗ ಭೇಟಿ ಆಗ್ತಾ ಇರಬೇಕು, ಅವಲೋಕನ ಮಾಡ್ತಾ ಇರಬೇಕು. ಯಾರು ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು, ನಿರ್ಲಕ್ಷ್ಯ ಇರಬಾರ್ದು. ಎಲ್ಲರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ, ಡಾಕ್ಟರ್ಸು, ನರ್ಸ್ಗಳು ಯಾರು ಕೂಡ ಎಲ್ಲೂ ರಜೆ ಮೇಲೆ ಎಲ್ಲೂ ಹೋಗಬಾರ್ದು. ಎಲ್ಲರೂ ಕೂಡ ಕೆಲಸದಲ್ಲೇ ಇರಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಕೂಡ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ. ಇಲ್ಲ, ಪ್ರೊಕ್ಯೂರ್ಮೆಂಟ್ ಮೆಡಿಕಲ್ ಎಕ್ವಿಪ್ಮೆಂಟ್ ಇಲ್ಲ, RT-PCR ಕಿಟ್ಸ್ ಮಾತ್ರ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ರೆಮ್ಡೆಸಿವಿರ್ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಇಂಜೆಕ್ಷನ್, ಅದೇನೋ ಇಂಜೆಕ್ಷನ್ಗಳು ಇರ್ತದೆ ರೆಮ್ಡೆಸಿವಿರ್, ಅದನ್ನ ನಾವು ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಆಮೇಲೆ RT-PCR ಕಿಟ್ಸ್ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಕಂಪಲ್ಸರಿ ಟೆಸ್ಟಿಂಗ್ ಏನು
ಇಲ್ಲ ಕಂಪಲ್ಸರಿ ಟೆಸ್ಟಿಂಗ್ ಇಲ್ಲ, ಎಲ್ರಿಗೂ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾರಿಗೆ ಉಸಿರಾಟದ ತೀವ್ರ ಸಮಸ್ಯೆ ಇರ್ತದೆ ಅಂಥವ್ರಿಗೆ ಮಾತ್ರ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲರೂ ಕೂಡ ನಾಳೆ ಟೆಸ್ಟ್ ಮಾಡಿಸ್ಕೊಂಡು ಅದರ ಅಗತ್ಯತೆ ಸದ್ಯಕ್ಕಿಲ್ಲ. ಮತ್ತು ತಜ್ಞರ ಅಭಿಪ್ರಾಯ ಪ್ರಕಾರ ಈ ಏನು ಈ ಸೋಂಕಿದೆ, ಈ ವೈರಾಣು ಏನಿದೆ, ಇದು ಹಿಂದೆ ಒಮಿಕ್ರಾನ್ ಬಂದಿರತಕ್ಕಂಥದ್ರಲ್ಲಿ ಅದೇ ಒಂದು ವೇರಿಯಂಟು. ಆದ್ದರಿಂದ ಇದು ದುಷ್ಪರಿಣಾಮ ಬೀರುವಂಥದ್ದು ಕಾಣ್ತಾ ಇಲ್ಲ, ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ನೋಡಿದಾಗ. ಆದ್ದರಿಂದ ನಾವು ಇನ್ನೂ ಸ್ವಲ್ಪ ದಿವಸ ನೋಡೋಣ, ಕಾದು ನೋಡೋಣ. ಇಂಥ ಏನೇ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಇದನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದಾರೆ. ವಿದೇಶದಿಂದ ಬಂದವರಿಗೆ ಏನ್ ಟೆಸ್ಟಿಂಗ್ ಇಲ್ಲ ವಿದೇಶದಿಂದ ಹೊರಗಡೆಯಿಂದ ಬಂದವ್ರಿಗೆ, ಬೇರೆ ರಾಜ್ಯದಿಂದ ಹೊರಗೆ ಬಂದವ್ರಿಗೆ ಯಾವುದೇ ರೀತಿಯ ಟೆಸ್ಟಿಂಗು ಅದೆಲ್ಲ ಏನು ಕಡ್ಡಾಯ ಟೆಸ್ಟಿಂಗ್ ಎಲ್ಲ ಏನಿಲ್ಲ ಸದ್ಯಕ್ಕೆ. ಮುಂದಿನ ದಿವಸದಲ್ಲಿ ನೋಡೋಣ. ಕೇಂದ್ರ ಸರ್ಕಾರ ಕೂಡ ಅದು ಮಾಡಿ ಅಂತ ಏನು ಹೇಳಿಲ್ಲ. ಆಯ್ತಾ? ಓಕೆ. ಪ್ರಕರಣಗಳು ಹೆಚ್ಚಾಗ್ತವೆ ಅನ್ನೋ ಚರ್ಚೆ ಆಗ್ತಿದೆ. ಹಂಗಾಗಿ ಕೇಂದ್ರದಿಂದ ನೀವೇನಾದ್ರೂ ಚರ್ಚೆ ಗೈಡ್ಲೈನ್ಸ್ ಅಥವಾ ನೀವೇನಾದ್ರೂ ಅಲ್ಲಿನ ಇಲ್ಲ, ಅವರು ಸದಾಕಾಲ ಚರ್ಚೆಯಲ್ಲಿ ಇದ್ದಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ನಮ್ಮ ಅಧಿಕಾರಿಗಳು, ತಜ್ಞರು ಎಲ್ಲ ಚರ್ಚೆಯಲ್ಲಿದ್ದಾರೆ. ಅಂತ ಸನ್ನಿವೇಶ ಬಂದಾಗ ನಾವು ಖಂಡಿತವಾಗಿಯೂ ಏನು ಕ್ರಮ ತಗೊಳ್ತೀವಿ. ಒಂದೇನಂತ ಹೇಳಿದ್ರೆ, ಹಿಂದೆ ಇದು ಬಂದು ಹೋಗಿರೋದ್ರಿಂದ ನಮ್ಮಲ್ಲಿ ವ್ಯವಸ್ಥೆಗಳು ಮೊದಲು ಅಂದರೆ ಆವಾಗ ಬಂದಾಗ ನಾವು ಇನ್ನೂ ತಯಾರಾಗಿರಲಿಲ್ಲ. ಈಗ ಆಕ್ಸಿಜನ್ ಇದೆ, ICUಗಳಿದೆ, ವೆಂಟಿಲೇಟರ್ಗಳಿದೆ, ಮತ್ತು ನಮ್ಮ ಸಿಬ್ಬಂದಿ ಕೂಡ ಜಾಗೃತಿ ಇದೆ, ಅರಿವಿದೆ, ಯಾವ ರೀತಿ ನಡ್ಕೋಬೇಕು, ಹೇಗಿರಬೇಕು, ಯಾವ ರೀತಿ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ, ಅದೆಲ್ಲ ಗೊತ್ತಿರೋದ್ರಿಂದ ನಾವು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಆದರೆ ಜಾಗೃತಿ ಮತ್ತು ಎಚ್ಚರಿಕೆ ಅದು ಮುಖ್ಯ. ಯಾರು ಬಾಣಂತಿಯರು, ಮಕ್ಕಳು ಮತ್ತೆ ವಯಸ್ಸಾಗಿರೋರು, ಯಾರಿಗೆ ಈ ಬೇರೆ ಬೇರೆ ಕಾಯಿಲೆಗಳಿದೆ, ವಯಸ್ಸಾಗಿರೋರು ಅಂಥವ್ರು ಕಡ್ಡಾಯವಾಗಿ ಇದನ್ನ 50 ವರ್ಷಕ್ಕಿಂತ ಮೇಲೆ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.